ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೈಕುಂಠ ಏಕಾದಶಿ. ಎಲ್ರಿಗೂ ಒಳ್ಳೆಯದಾಗಲಿ, ಆ ದೇವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ. ಇವತ್ತು ಡಿಸೆಂಬರ್ 30. ಇವತ್ತು ಬೆಳಿಗ್ಗೆ 7:50 ಶುರುವಾಗಿದೆ. ನಾಳೆ ಬೆಳಿಗ್ಗೆ 5 ಗಂಟೆವರೆಗೂ ಆಚರಣೆ ಇರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಉಪವಾಸ ಮಾಡಿದ್ರೆ, ದೇವ್ರ ನಾಮಸ್ಮರಣೆ ಮಾಡಿಕೊಂಡು ದೇವ್ರನ್ನ ಭಕ್ತಿಯಿಂದ ಪೂಜಿಸಿದ್ರೆ, ಅವನ ದರ್ಶನ ಮಾಡಿದ್ರೆ ಈ ಜನನ ಮರಣ ಇದೆಯಲ್ಲ ಸೈಕಲ್ಲು, ಇದು ತಪ್ಪುತ್ತೆ, ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಈ ವಿಷ್ಣುವಿನ ವಾಸಸ್ಥಾನನೇ ವೈಕುಂಠ. ಅದನ್ನೇ ವೈಕುಂಠ ಧಾಮ ಅಂತ ಹೇಳ್ತೀವಲ್ಲ, ಅಲ್ಲಿ ಸೇರ್ತೀವಿ ಅಂತ ಹೇಳ್ತಾರೆ ಇವತ್ತು ಭಕ್ತಿಯಿಂದ ಮಾಡಿದ್ರೆ. ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಇವತ್ತು ಅವನದು ವೈಕುಂಠದ್ದು ಬಾಗಿಲು ತೆಗೆಯುತ್ತಂತೆ. ಇವತ್ತು ಭಕ್ತರಿಗೆ ತೆರೆದಿರುತ್ತಂತೆ. ಆ ನಂಬಿಕೆ ಇದೆ ಎಲ್ರಿಗೂ. ಅದರಿಂದ ಇವತ್ತು ವೈಕುಂಠ ಏಕಾದಶಿ ಅಂತ ಹೇಳೋದು. ಇವತ್ತು ವಿಷ್ಣುಗೆ ಸಮರ್ಪಿತವಾದ ದಿನ. ಇವತ್ತು ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಜನ್ಮಾಂತರದ ಪಾಪಗಳೆಲ್ಲ ಕಳೆದೋಗುತ್ತೆ, ಮುಕ್ತಿ ಸಿಗುತ್ತೆ. ಮತ್ತೆ ಹುಟ್ಟೋದು ಅದೆಲ್ಲ ಎಲ್ಲದರಿಂದ ಮುಕ್ತಿ ಸಿಗುತ್ತೆ. ಈ ಜನನ ಮರಣ ಚಕ್ರ ಇರುತ್ತಲ್ಲ, ಇದರಿಂದ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂಥೇಳಿ ಇದನ್ನು ಮೋಕ್ಷ ಏಕಾದಶಿ ಅಂತ ಕೂಡ ಕರೀತಾರೆ. ಇವತ್ತು ಇಡೀ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಅತ್ಯಂತ ತುಂಬ ಒಂಥರ ಅದ್ಧೂರಿಯಾಗಿ ಆಚರಿಸ್ತಾರೆ ಇದನ್ನೊಂದು ರೀತಿ ಹಬ್ಬ ಥರನೇ. ಇದು ಮೂಲೆಯಲ್ಲಿರೋದೇ ದೇವಸ್ಥಾನಗಳಲ್ಲೂ ಕೂಡ ಪ್ರತಿಯೊಂದು ವಿಷ್ಣುವಿನ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ ಇವತ್ತು ವಿಶೇಷ ಪ್ರಾರ್ಥನೆ, ಪೂಜೆ, ಯಜ್ಞ, ಯಾಗ, ಪ್ರವಚನ ಎಲ್ಲ ನಡೀತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವತ್ತು ವೈಕುಂಠದ ದ್ವಾರ ಅಂತ ನಿರ್ಮಿಸ್ತಾರೆ. ಉತ್ತರದ ಬಾಗಿಲು ಅಂತ. ಉತ್ತರದ ಬಾಗಿಲಿಂದ ಎಂಟ್ರಾಗಿ ದೇವರ ದರ್ಶನ ಮಾಡಿದ್ರೆ ನಮಗೆ ಮಹತ್ವ ಅಂತ ಹೇಳಿಬಿಟ್ಟು ಅವತ್ತು ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ. ಉತ್ತರದ ಬಾಗಿಲಿಂದ ದೇವ್ರ ದರ್ಶನಕ್ಕೆ ಎಂಟ್ರಾಗೋದು ಅಂತ ಹೇಳ್ಬಿಟ್ಟು. ಈ ದಿನ ಉಪವಾಸ ಮಾಡಿದ್ರೆ ಭಾರಿ ಒಳ್ಳೆಯದು. ದೇವ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಸ್ಮರಣೆನ ಬೆಳಗಿಂದ ರಾತ್ರಿ ತನಕ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಉಪವಾಸ ಇರಬೇಕು. ಉಪವಾಸ ಮಾಡೋಕ್ಕಾಗದಿದ್ದವರು ಮಾಡೋಕ್ಕೆ ಹೋಗಬಾರ್ದು. ಬಾಣಂತಿರು, ಬಸ್ರಿರು, ವಯಸ್ಸಾದವರು, ಮಾತ್ರೆಗಳು ತೊಗೊಳ್ತಾರೋರು ಇವರೆಲ್ಲ ಮಾಡಬಾರ್ದು. ಯಾರಿಗೆ ಶಕ್ತಿ ಇರುತ್ತಲ್ಲ ಅವರು ಮಾಡ್ಬೋದು. ಅನ್ನ ತಿಂದಲೇ ಹಣ್ಣು ಹಂಪಲು ಹಾಲು ಎಲ್ಲ ಕುಡ್ಕೊಂಡು ಈ ಥರ ಉಪವಾಸದ್ದು ಇದನ್ನು ಮಾಡಿಕೊಂಡು ದೇವ್ರ ನಾಮಸ್ಮರಣೆ ಮಾಡಿಕೊಂಡು ದೇವ್ರದ್ದು ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.